ಸಮಸ್ತ ಪ್ರಜಾನುಡಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಜೊತೆ ಡಾಕ್ಟರ್ ಚಂದನ್ ಕುಮಾರ್, ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು ಮತ್ತು ಆಧ್ಯಾತ್ಮಿಕ ಚಿಂತಕರು ನಮ್ಮ ಜೊತೆ ಇದ್ದಾರೆ. ಇವತ್ತು ಗಣೇಶನ ಬಗ್ಗೆ ರಹಸ್ಯ ವಿಷಯಗಳನ್ನು ತಿಳಿದುಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಖಂಡಿತ. ಸಮಸ್ತ ವೀಕ್ಷಕರಿಗೂ ಕೂಡ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಗಣಪತಿ ಜ್ಞಾನ, ಐಶ್ವರ್ಯ, ಸುಖ, ಸಂತೋಷ ಎಲ್ಲ ಕೊಟ್ಟು ಕಾಪಾಡಲಿ. ನನಗೆ ಗೊತ್ತಿರೋಷ್ಟು ಕೆಲವು ಮಹತ್ತರವಾದ ವಿಷಯಗಳನ್ನು ಇವರ ಒಂದು ಪ್ರಜಾನುಡಿ ಮೂಲಕ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಗಣೇಶ ಅನುಗ್ರಹದಿಂದ. ಓಕೆ ಗುರೂಜಿ, ಮೊದಲಿಗೆ ಗಣೇಶನ ಪ್ರಾರ್ಥನೆಯಿಂದ ಶುರು ಮಾಡು. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಗಂ ಗಣಪತೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಗುರುಗಳೇ, ಗಣಪತಿಯ ಪೂಜಾ ವಿಧಾನಗಳ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇವತ್ತು ಗಣೇಶನ ರಹಸ್ಯದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋಕ್ಕಾಗತ್ತಾ ನಮ್ಮ ವೀಕ್ಷಕರಿಗೆ? ಖಂಡಿತ. ನಂಗೆ ತಿಳಿದಿರೋಷ್ಟು ಈ ಪ್ರಜಾನುಡಿ ಸಮಸ್ತ ವೀಕ್ಷಕರಿಗೂ ಸ್ವಲ್ಪ ಹೇಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಲ್ಲಿ ಗಣೇಶ ಅಂತೀವಿ. ಗಣೇಶ ಅಂದ್ರೇ ಅದೊಂದು ಮಹಾಮಂತ್ರ. ಬರೀ ಗಣೇಶ, ಯಾವ ಬೀಜಾಕ್ಷರ ಕೂಡ ಏನು ಬೇಕಾಗಿಲ್ಲ. ನಮಃ ಕೂಡ ಬರೀ ಗಣೇಶ ಅಂದರೆ ಒಂದು ಮಂತ್ರ. ಅದು ಇನ್ನೊಂದು ಗಕಾರ ಅಂತ ತಗೋತೀವಿ. ಗಣೇಶ ಪ್ರಥಮ ಅಕ್ಷರ ಏನು? ಗಕಾರ. ಗಾ ಅಂತ ಜೋರಾಗಿ ಹೇಳಿದ್ರೇ ನಮ್ಮ ದೇಹದ ಒಂದು ಅಣುವು ಕೂಡ ವಿಕಸನಗೊಳ್ಳುತ್ತೆ, ಎನರ್ಜಿ ಬರುತ್ತೆ. ಗಾಗೆ ಬಹಳ ಶಕ್ತಿ ಇದೆ. ಗಾ ಅದೊಂದು ಸಾಕು ನಮಗೆ ಬ್ರಹ್ಮಜ್ಞಾನ ಪರಕ್ಕೆ. ಗಣಪತಿ ಸ್ಮರಣೆ ಮಾಡಿಕೊಂಡು ಗಾ ಅಂದ ತಕ್ಷಣ ಏನಾಗುತ್ತೆ ಅಂದರೆ ನಮ್ಮ ಮೈಯಲ್ಲಿ ಕಣಕಣವು ಚೇತನಗೊಳ್ಳುತ್ತೆ, ಶಕ್ತಿಯುತಗೊಳ್ಳುತ್ತೆ. ಅದರಿಂದ ಏನಾಗುತ್ತೆ, ಗಾದಲ್ಲಿ ಏನಿದೆ ಇಗ್ ಪ್ಲಸ್ ಆ ಗಾ ಆಗುತ್ತೆ. ಅಲ್ಲಿ ಆ ಅಂದ್ರೇನು? ಬ್ರಹ್ಮಜ್ಞಾನ. ಕಕಾರದ ಮೂಲಕ ಗಣಪತಿ ನಮ್ಗೆ ಬ್ರಹ್ಮಜ್ಞಾನ ಕೊಡ್ತಾನೆ, ಕೇವಲ ಗಾ ಸ್ಮರಣೆ ಮೂಲಕ. ಅದು ಗಣಪತಿಯ ಒಂದು ಪ್ರಧಾನವಾದ ಒಂದು ವಿಷಯ. ಇನ್ನೊಂದು ಗಾಗೆ ಬಹಳ ಮಾತ್ರ ಇದೆ. ಗಣಪತಿ, ಗಂಗೆ, ಗೋವು, ಗರಿಕೆ, ಎಷ್ಟಿದೆ ನೋಡಿ, ಇವೆಲ್ಲ ಪರಮ ಶ್ರೇಷ್ಠವಾದ ವಿಷಯಗಳು. ಗೋದಾವರಿ, ಗಂಗೆ ಪವಿತ್ರ ನದಿ, ಅದು ಗಕಾರ. ಗಣಪತಿಗೆ ಇಷ್ಟವಾದ ಒಂದು ಮೂಲಕ ಯಾವುದು? ಗರಿಕೆ, ಅದು ಗಕಾರ. ಮತ್ತು ಗೋದಾವರಿ ನದಿ. ನಿಜ ಒಂದು ಕತೆ ಇದೆ. ಆ ಕತೆ ಪ್ರಕಾರ ಈ ಭೂಮಿಗೆ ಗೋದಾವರಿ ನದಿ ಬರೋಕ್ಕೂ ಗಣಪತಿ ಕಾರಣ ಅಂತ ಬರುತ್ತೆ. ಅದೊಂದು ತುಂಬ ದೊಡ್ಡ ಕತೆ ಇದೆ. ಈ ರೀತಿ ಗಕಾರಕ್ಕೆ ವಿಶೇಷವಾದ ಒಂದು ಶಕ್ತಿ ಇದೆ. ಆ ಶಕ್ತಿಯ ಸಮಸ್ತ ರೂಪವೇ ಗಣಪತಿ ರೂಪ. ಗಣೇಶ ಅಂತ ಹೇಳ್ತಾ ಇದ್ರೇ ನಮಗದು ಮಂತ್ರ ಥರ ಅದು ಎನರ್ಜಿ ಬರ್ತಾ ಇದೆ. ಹೌದು. ಗಕಾರ ಹೆಂಗೆ ಬರುತ್ತೆ? ಇಗ್ ಪ್ಲಸ್ ಆ. ಗಾ ಅಂದರೆ ಒಳಗಿನ ಒಂದು ಚೇತನ ಶಕ್ತಿ. ಅದರಲ್ಲಿ ಏನಿದೆ? ಅಕಾರ ಅಂದರೆ ಬ್ರಹ್ಮ. ಆ ಸಮಸ್ತ ಬ್ರಹ್ಮಾಂಡವನ್ನು, ಬ್ರಹ್ಮಜ್ಞಾನವನ್ನು ತಳೆದ ವಿಶೇಷವಾದ ರೂಪ ಅಂದರೆ ಗಣಪತಿ. ಅದಕ್ಕೆ ಮೂಲ ಚೇತನ ಯಾರು? ಗೌರಿ, ತಾಯಿ. ಅದಕ್ಕೆ ಗೌರಿ ಗಣಪತಿ ಹಬ್ಬಕ್ಕೆ ಫಸ್ಟು ಗೌರಿನ ಕರ್ಕೊಂಬಂದು ಪೂಜಿಸಿ ನಂತರ ಗಣಪತಿನ ಕರೆಸ್ಕೋತೀವಿ. ಈ ಇಬ್ಬರಲ್ಲೂ ಏನಿದೆ? ಈಶ್ವರತ್ವ ಹೆಚ್ಚಾಗಿ ಪಡ್ಕೊಂಡ ದೇವರದು ಶಿವ. ಆದ್ದರಿಂದ ಗಣಪತಿಗೆ ಶಿವ ತಂದೆ ಆಗ್ತಾರೆ. ಸೊ ಇವಾಗ ಎಲ್ಲ ಮಂತ್ರಗಳು ಅಂತ ಗಣೇಶನೇ ಒಂದು ಮಂತ್ರ ಅಂತ ನೀವು ಹೇಳಿ, ಅದು ಎಲ್ಲರಿಗೂ ಗಣೇಶ ಅಂತ ಇದ್ದರೆ ಅದಕ್ಕೆ ಪಾಸಿಟಿವ್ ಎನರ್ಜಿ ಬರ್ತಾ ಇರೋದು. ಇಲ್ಲಿ ಮಂತ್ರ ಒಂದು ವ್ಯತ್ಯಾಸ ಇದೆ. ಮಂತ್ರ ಅಲ್ಲ. ಅನುಸ್ವಾರ ಸೇರಿದಾಗ ಮಾತ್ರ ಬೀಜಾಕ್ಷರ ಆಗುತ್ತೆ, ಮಂತ್ರ ಆಗುತ್ತೆ. ಇದು ಅಕ್ಷರದಲ್ಲಿ ಇಷ್ಟು ನಮಗೆ ಶಕ್ತಿ ಇದೆ, ಎನರ್ಜಿ ಇದೆ. ಗಣಪತಿಯ ಒಂದು ಎನರ್ಜಿ ಸಿಗುತ್ತೆ ನಮಗೆ. ಇವೆಲ್ಲ ದಿನ ನಾವು ಬರೀ ಅಂತಿದ್ರೆ ಸಾಕು, ತುಂಬ ಶಕ್ತಿ ಬರುತ್ತೆ. ಸಾಧನೆ ಮಾಡ್ತಿದ್ದಷ್ಟು ನಮಗೆ ಬರುತ್ತೆ. ಗುರೂಜಿ, ಗಣಪತಿಯ ಗುಪ್ತ ಲಕ್ಷಣಗಳೇನಾದರೂ ಇದೆಯಾ ಗುರೂಜಿ? ಖಂಡಿತ ಇದೆ. ನೋಡಿ, ಗಣಪತಿಯ ತಕ್ಷಣ ಏನು? ದ್ವಿಜನ್ಮ, 2 ಸಲ ಜನಿಸಿದವ.
ಒಂದು ಮಾನವ ರೂಪದಲ್ಲಿ ಬಂತು. ನಂತರ ಆ ಕಥೆಗಳೆಲ್ಲ ಗೊತ್ತಿರುತ್ತೆ. ನಂತರ ಗಣಪತಿಗೆ ಏನಾಯಿತು ಅಂದರೆ ಆನೆ ತಲೆ ಬಂತು, ಆನೆ ಮುಖ ಬಂತು. 2 ಸಲ ಜನಿಸಿದವ, ದ್ವಿಜನ್ಮ. ಇನ್ನೊಂದು ಲಕ್ಷಣ, ಪ್ರಧಾನ ಲಕ್ಷಣ ಅಂದರೆ ದ್ವಿರೂಪ. ಕತ್ತಿನವರೆಗೂ ಮಾನವ ರೂಪ, ಮುಖ ಮಾತ್ರ ಆನೆಯ ರೂಪ, ದ್ವಿರೂಪ. ಇನ್ನೊಂದು ಪ್ರಧಾನವಾದದ್ದು ಅಯೋನಿಜ. ಅಯೋನಿಜ ಅಂದ್ರೇನು? ತಾಯಿ ಗರ್ಭದಿಂದ ಬಂದಂತಹ ಜನ್ಮವಲ್ಲ, ಹಾಗೆ ಬಂದಂಥ ಒಂದು ಮಹಾನ್ ರೂಪ. ಆದಿಶಕ್ತಿಯ ಸಂಕಲ್ಪ ರೂಪ. ಆದಿಶಕ್ತಿ ಸಂಕಲ್ಪ ರೂಪಕ್ಕೆ ಶಿವ ಆನೆ ತಲೆನ ತರಿಸ್ದ. ಆನೆ ತಲೆ ಅಂದರೆ ಅದು ಪ್ರಥಮವಾಗಿ ಓಂಕಾರದಲ್ಲಿ ಬಂದಂಥ ಒಂದು ರೂಪವೇ ಆನೆಯ ಶಿರ. ಅದರಿಂದ ಗಣಪತಿಗೆ ಆ ಶಿರವು ಬಂತು. ಇದೇನಾಯ್ತು? ಅದಕ್ಕೆ ಅಯೋನಿಜ. ಇನ್ನೊಂದು ಪ್ರಧಾನ ಲಕ್ಷಣ ಅಂದರೆ ಅಕುಂಠಿತ ದೀಕ್ಷಾಪರ. ದೀಕ್ಷೆ ಅಂದ್ರೇನು? ಗುರುಗಳಿಂದ ನಮಗೆ ಸಿಕ್ಕಂಥ ಒಂದು ಮಂತ್ರವನ್ನು ಸದಾ ಸಾಧನೆ ಮಾಡಿ ಅದ್ರ ಮೂಲಕ ಮೋಕ್ಷ ಪಡ್ಕೊಳ್ಳೋದು ದೀಕ್ಷೆ ಅಂತ ಕರಿತೀವಿ. ಅಂದರೆ ಒಂದು ಕೆಲಸವನ್ನು, ಯಾವುದೇ ಕೆಲಸ ಅಂದ್ಕೊಂಡ್ಮೇಲೆ ಆ ಕೆಲಸವನ್ನು ಸರಿಯಾಗಿ, ಸಕ್ರಮವಾಗಿ, ಸರಿಯಾದ ರೀತಿಯಲ್ಲಿ ಕಡೆಯವರೆಗೂ ಅದನ್ನು ಸಾಧಿಸ್ಕೊಂಡು ಹೋಗೋದೇ ಅಕುಂಠಿತ ದೀಕ್ಷಾಪರ. ಅಂದರೆ ಅಕುಂಠಿತ ಅಂದ್ರೇನು? ಮಧ್ಯೆ ಬ್ರೇಕ್ ಆಗುವಂಥದ್ದು, ಮಧ್ಯೆ ನಿಲ್ಲಿಸುವಂಥದ್ದು. ಇಲ್ಲಿ ಗಣಪತಿ ಏನು? ಅಕುಂಠಿತ ದೀಕ್ಷಾಪರ. ಎಲ್ಲೂ ತನ್ನ ಒಂದು ಸಾಧನೆಯನ್ನು, ತನ್ನ ಒಂದು ಮಾರ್ಗವನ್ನು, ತನ್ನ ಒಂದು ದೈವತ್ವವನ್ನು ಎಲ್ಲೂ ಕುಂಠಿತ ಮಾಡದೇ ಇರುವಂಥ ಪ್ರಧಾನ ಲಕ್ಷಣ. ದ್ವಿಜನ್ಮ, ದ್ವಿರೂಪ, ಅಯೋನಿಜ, ಅಕುಂಠಿತ ದೀಕ್ಷಾಪರ. ಇದು ಗಣಪತಿ ಅಂದರೆ. ಇನ್ನೂ ಬಹಳಷ್ಟಿದೆ. ಇದು ಪ್ರಧಾನವಾಗಿ ನಮ್ಮಲ್ಲಿ ಕಂಡುಬರುವಂಥ ಒಂದು ಗಣಪತಿಯ ಮಹಾನ್ ಲಕ್ಷಣ. ಇದು ಸಾಧನೆ ಮೂಲಕನೂ ಇದೆಯಾ ಗುರುಜಿ? ಇದನ್ನು ನಾವು ಸಾಧನೆ ತಗೋಬೋದು. ಖಂಡಿತ. ಒಳ್ಳೆಯ ಪ್ರಶ್ನೆ. ಇದು ತುಂಬ ಒಳ್ಳೆಯ ಪ್ರಶ್ನೆ. ವೀಕ್ಷಕರು ಕೂಡ ಇದು ಕೇಳಿಸ್ಕೊಳ್ಳಿ. ಈ ರೀತಿ ಆದರೆ ನೀವು ಸಾಧನೆ ಮಾಡಿ ಗಣಪತಿ ಕೃಪೆಗೆ ಪಾತ್ರರಾಗಿ. ನಮ್ಮ ಗುರೂಜಿಯಿಂದ ನನಗೊಂದಿಷ್ಟು ಸಿಕ್ಕಿದೆ, ನನ್ನ ಕೈಲಾದ ಸಾಧನೆ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ತಗೊಳ್ಳೋಣ. ದ್ವಿರೂಪ. ನಮಗೆ 2 ರೂಪ ಇದೆಯಾ? ಇಲ್ಲ. ಬಟ್ ದ್ವಿರೂಪ ನಾವು ಮಾಡ್ಕೋಬೋದು. ಹೇಗೆ ಅಂದರೆ ಜನ್ಮವಾದಾಗ ನಮಗೊಂದು ರೂಪ, ಈಗಲೂ ಅದೇ ರೂಪವೇ. ಆದರೆ ಸಾಧನೆಯಿಂದ ಒಳಗಡೆ ಒಂದು ತೇಜಸ್ಸಿರುತ್ತೆ. ತೇಜಸ್ಸು ಅದು ಗೌಪ್ಯವಾದ ಶಕ್ತಿ ನಮ್ಮಲ್ಲಿರುತ್ತೆ. ನಮಗೆ ಅಂದರೆ ಎಲ್ಲರಿಗೂ ಇರುತ್ತಾ ಗುರುಗಳೇ? ಸಾಧನೆ ಮಾಡಿದವ್ರಿಗೆ ಮಾತ್ರ. ಸಾಧನೆ ಮಾಡಿದವ್ರಿಗೆ ಮಾತ್ರ ತೇಜಸ್ಸು. ಆ ತೇಜಸ್ಸು ಏನಾಗುತ್ತೆ ಅಂದರೆ ನಮಗದು 2 ರೂಪದ ಥರ. ಇವಾಗ ಮಹಾನ್ ಗುರುಗಳು, ನಮ್ಗೆ ಗೊತ್ತಿರೋಂಥ ಮಹಾನ್ ಗುರುಗಳು ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಒಂದು ಶಿರಡಿ ಸಾಯಿಬಾಬಾ ಆಗ್ಬೋದು, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಕಂಚಿ ಸ್ವಾಮಿಗಳು, ಇಂಥವ್ರನ್ನ ತಗೊಳ್ಳೋಣ. ನಮ್ಮಂತೆ ಕಾಣ್ತಾರೆ, ಬಟ್ ಒಳಗಡೆ ಒಂದು ಚೇತನ, ಅವರು ಒಳಗಡೆ ಜನ್ಮ ಮಾಡ್ಕೊಂಡಿರ್ತಾರೆ, ಉದ್ಭವಿಸಿಕೊಂಡಿರುತ್ತಾರೆ. ದ್ವಿರೂಪ. ಗಣೇಶನಿಗೆ ನಮಗೆ ವಿಸಿಬಲ್ ಇದೆ ದ್ವಿರೂಪ. ಗಣೇಶ ಆದರೆ ಗಣೇಶನ ದ್ವಿರೂಪ ಅಂದಾಗ ದೇವತೆಗಳದ್ದೇನಪ್ಪ ಅಂದರೆ ಮಂತ್ರ ದೇಹ ಅಂತ ಕರಿತೀವಿ. ನಮ್ಮದು ಮಲಿನ ದೇಹ. ನಮಗೂ ದೇವತೆಗಳ ವ್ಯತ್ಯಾಸ ಏನಪ್ಪ ಅಂದರೆ ಅದು ಮಂತ್ರ ದೇಹ, ಇದು ಮಲಿನ ದೇಹ. ಇಲ್ಲಿ ಆ ಮಲಿನದಲ್ಲಿ ನಾವು ಶ್ರೇಷ್ಠವಾದ ಒಂದು ಶಕ್ತಿ ವಲಯವನ್ನು ತುಂಬಿಸ್ಕೊಳ್ಳೋದು ದ್ವಿರೂಪ. ಇನ್ನೊಂದೇನು ಹೇಳಿದೆ? ದ್ವಿಜನ್ಮ. ನಾವು ಒಂದೇ ಸಲ ಹುಟ್ಟಿದ್ದು ಕರೆಕ್ಟು. ಗಣಪತಿ 2 ಸಲ ಜನ್ಮ ನಮಗಾಗಿಲ್ಲ, ಆದರೂ ನಾವು ಕೂಡ ದ್ವಿಜನ್ಮ ಆಗ್ಬೋದು. ಯಾವ ರೀತಿ? ಗುರುಗಳ ದೀಕ್ಷೆ, ಸರಿಯಾದ ಗುರು ದೀಕ್ಷೆ ಕೊಟ್ಟಾಗ ತಂದೆ ತಾಯಿಂದ ಹುಟ್ಟಿದ ನಾವು ಒಂದು ರೀತಿ ಜನ್ಮ ಆದರೆ, ಗುರು ದೀಕ್ಷೆಯಿಂದ ಪವಿತ್ರ ಜನ್ಮ ಆಗ್ಬಿಡ್ತೀವಿ. ಸಾಧನೆ ಕಡೆ ಹೋಗ್ತೀವಿ. ದ್ವಿಜನ್ಮ. ಇದು ಸಂಸ್ಕಾರಗಳನ್ನು, ಒಳ್ಳೆ ಸಂಸ್ಕಾರ ತುಂಬಿಸ್ಕೊಂಡು ಜೀವನ ನಡೆಸೋದು 2ನೇ ಜನ್ಮ. ಅದು ದ್ವಿಜನ್ಮ. ಅಕುಂಠಿತ ದೀಕ್ಷಾಪರ. ಇದು ನಮಗೆ ಕಷ್ಟ. ಈ ಒಂದು ಲೌಕಿಕ ಜೀವನದಲ್ಲಿ ಬಹಳಷ್ಟು ಒತ್ತಡಗಳಿರುತ್ತೆ ನಮಗೆ. ನಾವು ಯಾವುದೋ ಗುರೂಜಿನ ಮಂತ್ರ ಕೊಟ್ಟಿರ್ತಾರೆ, ಕೆಲವು ತಪ್ಪಿಸ್ಬಿಡ್ತೀವಿ. ಈ ಒಂದು ತೊಂದರೆಗಳು ಎಲ್ಲರಿಗೂ ಖಂಡಿತ ಇರುತ್ತೆ. ಆದರೆ ಅದನ್ನು ಕೆಲವರು ಏನೇ ತೊಂದರೆ ಆದರೂ ಬಿಡೋದಿಲ್ಲ. ಅವನು ಅಕುಂಠಿತ ದೀಕ್ಷಾಪರ ಕೂಡ ಆಗಬಹುದು.
ಇನ್ನೊಂದು ಅಯ್ಯೋ ನಿಜ. ಗಣಪತಿ ಗರ್ಭದಿಂದ ಹುಟ್ಟಿದ್ದೆಲ್ಲ, ಬಟ್ ನಾವು ಗರ್ಭದಿಂದನೇ ಹುಟ್ಟಿರೋದು. ನಾವು ಹೇಗೆ ಅಯ್ಯೋ ನಿಜ ಆಗ್ತೀವಿ? ಯಾವಾಗ ಆಗ್ತೀವಿ ಅಂದರೆ ಸಾಧನೆ ಮಾಡ್ತಾ 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 ಆ ಗಣಪತಿ ತನ್ನಲ್ಲಿ ನಮ್ಮನ್ನು ಸೇರಿಸ್ಕೊಂಡ್ಬಿಡ್ತಾನೆ. ಸೇರಿಸ್ಕೊಂಡಾಗ ನಮಗೆ ಗರ್ಭದಿಂದ ಆಚೆ ಬರೋದು ಕೂಡ ಪೂರ್ವಜನ್ಮದ ನಾವು ಮಾಡಿರಬಹುದಾದ ಪಾಪ ಪುಣ್ಯಗಳ ಒಂದು ರೂಪ. ಆ ಗಣಪತಿಯ ತನ್ನಲ್ಲಿ ಸೇರಿಸ್ಕೊಂಡಾಗ ಆ ಪಾಪ ಕರ್ಮ ಹೊರಟೋಗುತ್ತೆ. ಆಗ ಅವನು ಅಯೋನಿಜನ ಕೂಡ ಆಗಿಬಿಡ್ತಾರೆ. ಅಂದರೆ ಇದೆಲ್ಲ ಸಾಧಾರಣವಾದ ವಿಷಯ ಅಲ್ಲ. ತುಂಬ ದೊಡ್ಡ ದೊಡ್ಡ ಸಾಧಕರಿಗೆ ನಾನು ಹೇಳಿದ ಇಷ್ಟೊತ್ತು ಮಹಾನ್ ಗುರುಗಳ ಬಗ್ಗೆ ಹೇಳಿದ್ನಲ್ಲ, ಇಂಥವರೆಲ್ಲ ಅಂಥ ಮಹಾತ್ಮರು. ಇದನ್ನು ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ಪ್ರಯತ್ನ ಪಟ್ಟರು ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಕೇಳಿದ್ರೆ ಮೈಯೆಲ್ಲ ರೋಮಾಂಚನ ಆಗ್ತಿದೆ ಗುರುಗಳೇ. ಇನ್ನು ಖಂಡಿತ ಇನ್ನೊಂದು ಸಾಧನೆಯಿಂದ ಏನು ಸಿಗುತ್ತೆ? ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನದಿಂದ ಏನು ಸಿಗುತ್ತೆ? ಆತ್ಮಜ್ಞಾನ ಬಂದವನಿಗೆ ಬೇರೆ ಯಾವುದೇ ಆನಂದವು, ಕ್ಷಣಿಕ ಆನಂದ, ಸಾಧಾರಣ ಆನಂದವು ಸಿಗುತ್ತೆ. ಈಗ ನಾವು ಒಂದು ಸಿನಿಮಾ ನೋಡ್ತೀವಿ, ಖುಷಿ, ಚೆನ್ನಾಗಿದೆಪ್ಪ, ಎಷ್ಟು 2 ಗಂಟೆ ಕಾಲ. ಒಂದು ಹಾಡು ಒಂದು 4 ನಿಮಿಷ. ಯಾವುದೋ ಚಿತ್ರಕಲೆ ನೋಡಿದಾಗ ಖುಷಿ. ಬಟ್ ಆತ್ಮಾನಂದ ಹಾಗಲ್ಲ. ಅದು ನಮ್ಮನ್ನು ಹಿಡಿದು ಬಿಟ್ಟರೆ ಕಡೆಯವರೆಗೂ ಆನಂದದಲ್ಲೇ ಇರ್ತೀವಿ. ಆತ್ಮಾನಂದ ಕಡೆಗೆ ನಾವು ಯಾವ ದೈವವನ್ನು ಸ್ಮರಣೆ ಮಾಡಿದೆವೋ, ಯಾವ ದೇವತೆಯನ್ನು ಆರಾಧಿಸಿದೆವೋ ಆ ಕಡೆಗೆ ನಮ್ಮ ಆತ್ಮವನ್ನು ಆ ದೇವತೆಗೆ ಕರ್ಕೊಂಡೋಗುತ್ತೆ. ಶಾಶ್ವತಾನಂದ, ಸಚ್ಚಿದಾನಂದ ಅಂತ ಕೂಡ ಇದನ್ನು ಹೇಳ್ತೀವಿ. ಇಷ್ಟಿದೆ ಇದರಲ್ಲಿ. ವೀಕ್ಷಕರಿಗೆ ತುಂಬ ವಿಷಯ ಹೇಳ್ಕೊಟ್ರಿ ಗುರುಗಳು. ಹೇಳಿದಷ್ಟು. ಗುರುಜಿ, ಗಣೇಶ ಬ್ರಹ್ಮಚಾರಿ ಅಂತಾರೆ, ಆದರೆ ಕೆಲವೊಂದು ಕಡೆ ಸಿದ್ಧಿ ಬುದ್ಧಿಯರು ಪತ್ನಿಯರು ಅಂತಾರೆ. ಆಯಿತು, ಇದರ ಬಗ್ಗೆ ಸ್ವಲ್ಪ ವಿಷಯ ಹೇಳೋಕ್ಕಾಗತ್ತಾ ಗುರುಗಳೇ? ಖಂಡಿತ. ಪತ್ನಿಯರು ಅಂತ ಹೇಳಿದಾಗ ಇನ್ನೊಂದಿಲ್ಲಿ ಪತ್ನಿಯರ ಸಾಧಾರಣವಾದ ಪತ್ನಿ ಅನ್ನೋ ಅರ್ಥ ಇಲ್ಲಿ ತಗೋಬಾರ್ದು. ಸಿದ್ಧಿಬುದ್ಧಿ ಪತ್ನಿಯರೇ, ಆದರೆ ಸಾಧಾರಣವಾದ ಅರ್ಥದಲ್ಲಿ ತಗೊಳ್ಳೋದು ತುಂಬ ತಪ್ಪಾಗುತ್ತದು. ಸಿದ್ಧಿ ಬುದ್ಧಿಯನ್ನು ಗಣಪತಿಯಿಂದಲೇ ಹೊರಬಂದಂಥ ಒಂದು ಸಿದ್ಧಿ ಬುದ್ಧಿ ದೇವತೆಗಳು ತನ್ನಲ್ಲೂ ಇರ್ತಾರೆ, ಹೊರಗಡೆ ಕೂಡ ಇರ್ತಾರೆ. ಈ ಸಿದ್ಧಿ ಬುದ್ಧಿಯರು ಗಣಪತಿಗೆ ಸದಾ ಪಾದ ಸೇವೆ ಮಾಡ್ತಿರ್ತಾರೆ. ಯಾವ ರೀತಿ ಒಂದು ಮಹಾವಿಷ್ಣುವಿಗೆ ಲಕ್ಷ್ಮೀ ಪಾದ ಒತ್ತಾ ಇರ್ತಾರೋ ಆ ರೀತಿ ಬಲಪಾದವನ್ನು ಸಿದ್ಧಿ, ಎಡಪಾದವನ್ನು ಬುದ್ಧಿ ಒತ್ತುತ್ತಾ ಇರ್ತಾರೆ. ಇಲ್ಲಿ ಯೋಗತ್ವದ ಒಂದು ವಿಷಯ ಬರುತ್ತೆ. ನಮ್ಮ ಅಂಗಾಲಿನ ಕೆಲವು ನರಗಳನ್ನು ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಜ್ಞಾನ ಹೆಚ್ಚಾಗುತ್ತೆ. ಈ ವಿಷಯಗಳು ಕೂಡ ತುಂಬ ಬರುತ್ತದು. ಈಗ ಸಮಯ ಅಷ್ಟು ಅದೇ ಒಂದು ತುಂಬ ಸಮಯ ಆದ್ದರಿಂದ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತೀನಿ. ನಮ್ಮ ಕಾಲುಗಳಲ್ಲಿ ಕೆಲವು ನರಗಳು ಅದನ್ನು ಒತ್ತೋದ್ರಿಂದ ನಮ್ಮಲ್ಲಿ ಒಂದು ಆಧ್ಯಾತ್ಮ ಚೇತನ ಬರುತ್ತೆ. ಆ ಸೇವೆಯನ್ನು ಗಣಪತಿಗೆ ಸಿದ್ಧಿಬುದ್ಧಿಯರು ಆ ಸೇವೆ ಮಾಡ್ತಿರ್ತಾರೆ. ಸೇವೆ ಮಾಡೋದ್ರಿಂದ ಪತ್ನಿಯ ಸ್ಥಾನ ಅಂತ ಹೇಳ್ಬೋದು, ಬಟ್ ಪತ್ನಿ ಅಲ್ಲ. ಇನ್ನೊಂದು, ಗಣಪತಿಯ ಒಳಗಿನ ಚೇತನವೇ ಹೊರಗೆ ಬಂದಿರೋ ಒಂದು ಸ್ತ್ರೀ ಆಕೃತಿಗಳು, ಆದ್ದರಿಂದ ಪತ್ನಿಯರು ಅಂತ ಹೇಳ್ತಾರೆ. ಪತ್ನಿಯರು ಅಂದರೆ ಕೂಡ ಈ ರೀತಿ ಸೇವಾ ಪತ್ನಿಯರು, ಸೇವಾ ದೇವತೆಗಳು ಅಂತ ನಾವು ತಗೋಬೋದು. ಅಲ್ಲಿ ಸಿದ್ಧಿ ಬುದ್ಧಿ ಎಲ್ಲಿರ್ತಾರೆ ಗಣಪತಿಗೆ ಅಂದರೆ, ಈಗ ನಮಗೂ ಈ ಜಾಗ ಟೆಂಪಲ್ಸ್ ಅಂತ ಕರಿತೀವಿ. ಇದು 2 ನಮಗೆ ದೇವಸ್ಥಾನಗಳು, ಪ್ರತಿಯೊಬ್ಬರಿಗೂ ದೇವಸ್ಥಾನಗಳು. ಅದಕ್ಕೆ ನಾವು ಒಂದು ಯಾವುದೇ ದೇವಸ್ಥಾನ, ಗಣಪತಿ ದೇವಸ್ಥಾನ ಆಗ್ಬೋದು, ಅಥವಾ ಶಿವನ ದೇವಸ್ಥಾನ ಆಗ್ಬೋದು, ವಿಷ್ಣು ದೇವಸ್ಥಾನ ಆಗ್ಬೋದು, ಯಾವುದೇ ದೇವಸ್ಥಾನ ಅಥವಾ ಯಾವುದೇ ಗುರುಗಳ ಸ್ಥಾನ ಆಗ್ಬೋದು, ಅಲ್ಲಿ ನೋಡಿದಾಗ ನಮಗಿಲ್ಲಿ ವೈಬ್ರೇಟ್ ಆಗುತ್ತೆ. ಇಲ್ಲಿ ಪ್ರೆಸ್ ಆಗಿ ದೃಷ್ಟಿಯಿಂದ ಅದು ನೋಡಿದಾಗ ನಮ್ಮೆಲ್ಲ ಸೇರಿಕೊಳ್ಳುತ್ತೆ. ಇದೆಲ್ಲ ಹೇಗೆ ಬರುತ್ತೆ ಅಂದರೆ, ಅದನ್ನು ಹಾಗೆ ನಾವು ಅಭ್ಯಾಸ ಮಾಡ್ತಾ ಹೋಗಬೇಕು. ಇದು ಟೆಂಪಲ್ಸ್, ನಮಗಿರುವ ಇಲ್ಲಿ ದೇವಸ್ಥಾನಗಳಿದು. ಇಲ್ಲಿ ಸಿದ್ಧಿ ಬುದ್ಧಿ, ಬಲಗಡೆ ಸಿದ್ಧಿ, ಎಡಗಡೆ ಬುದ್ಧಿ ಇರ್ತಾರೆ. ಈ ಸಿದ್ಧಿ ಬುದ್ಧಿಯ ಒಂದು ಆಶೀರ್ವಾದ, ಗಣಪತಿ ಸಿದ್ಧಿ ಬುದ್ಧಿಯ ನಮಗೂ ಒಂದಿಷ್ಟು ಬರಬೇಕು ಅಂತ ಅಂದ್ಕೊಂಡಾಗ ಅದಕ್ಕೊಂದು ಮುದ್ರೆ ಅಂತ ಕೂಡ ಬರುತ್ತೆ. ಅದನ್ನು ಹಾಕ್ಕೊಂಡ್ರೆ ನಮ್ಮಲ್ಲಿ ಕೂಡ ಆ ಟೆಂಪಲ್ಸ್, ಆ ದೇವಸ್ಥಾನಗಳು ಅನ್ನೋದು ನಮಗೊಳ್ಳೆ ವೈಬ್ರೇಟ್ ಆಗುತ್ತೆ. ನಮಗೆ ಬಹಳ ಬೇಗ ದೇವರ ಒಂದು ಆಶೀರ್ವಾದ ಅಥವಾ ಅಲ್ಲಿರುವ ಎನರ್ಜಿ ನಮಗೆ ಸಿಗ್ತಾ ಹೋಗುತ್ತೆ. ಹೇಗೆ ಅಂದರೆ, 2 ಹೆಬ್ಬೆರಳುಗಳನ್ನು ಹೀಗಿಟ್ಕೋಬೇಕು. 2 ಮಧ್ಯ ಬೆರಳನ್ನು
ಜೋಡಿಸ್ಕೋಬೇಕು. ವೀಕ್ಷಕರೇ ನೋಡ್ಕೊಳ್ಳಿ, ಜೋಡಿಸ್ಕೋಬೇಕು. ಈ ಎರಡನ್ನು ಆಜ್ಞಾಚಕ್ರಕ್ಕೆ ತಗಲಿಸಬೇಕು. ತಗಲಿಸ್ಕೊಂಡು ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಸ್ವಲ್ಪ ಹೊತ್ತು, ಒಂದು 5 ನಿಮಿಷ 6 ನಿಮಿಷ ಹೇಳಿದ್ಮೇಲೆ ನಿಧಾನಕ್ಕೆ ಕೈ ತೆಗೆದು ಕಣ್ಣು ಮುಚ್ಕೊಂಡು ಹೇಳಬೇಕು, ನಿಧಾನಕ್ಕೆ ಕಣ್ಣು ಬಿಡಬೇಕು. ಆಗಲೇ ಆ ಒಂದು ಫಸ್ಟ್ ಟೈಮೇ ನಮ್ಮಲ್ಲಿ ಒಂದು ಎನರ್ಜಿ ಕಾಣಿಸೋ, ಇಲ್ಲಿ ಏನೋ ಒಂದು ಶಕ್ತಿ ಬಂತು, ಜ್ಞಾನ ಹೆಚ್ಚಾಗುತ್ತೆ, ಆ ಒಂದು ಭಾವ ನಮ್ಮಲ್ಲಿ ಬಂದುಬಿಡುತ್ತೆ. ಸುಲಭವಾದ ವಿಷಯಗಳೆಲ್ಲ ಇದನ್ನು ಮಾಡ್ತಾ ಇದ್ದಷ್ಟು ನಾವು ಎಲ್ಲರೂ ಮಾಡ್ಬೋದಾ ಹೆಂಗೆ ಗುರುಗಳೇ? ಖಂಡಿತ ಮಾಡಿದ್ರು ನಾವು ಗುರುಗಳಿಂದ ದೀಕ್ಷೆ, ಯಾಕಂದ್ರೆ ಕೆಲವು ಬೀಜಾಕ್ಷರ ಮತ್ತು ಗುರುಗಳಿಂದ ದೀಕ್ಷೆ ತೊಗೊಂಡೇ ಮಾಡಬೇಕು ಅನ್ನೋ ಕೆಲವ್ರಿಗೆ ಇರುತ್ತೆ. ಇಲ್ಲ ತಪ್ಪಾಗ್ಬಿಡುತ್ತೆ, ತೊಂದರೆ ಆಗಿಬಿಟ್ರೆ ನಮಗೆ ಪ್ರಾಬ್ಲಮ್ಮು ಅಂತೆಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಖಂಡಿತ. ಗುರುಗಳಿಂದ ಬಂದಾಗ ಆ ಒಂದು ಮಂತ್ರಕ್ಕೆ ನಮಗೆ ಅದನ್ನು ಜಪ ಮಾಡೋ ಅಧಿಕಾರ ಸಿಗುತ್ತೆ. ಕೆಲವರಿಗೆ ಗುರುಗಳು ಸಿಗ್ತಾರೆ, ಕೆಲವ್ರಿಗೆ ಗುರುಗಳು ಸಿಗಲ್ಲ. ಅವ್ರೇನು ಮಾಡಬೇಕು? ಹಾಗಾದ್ರೆ ಅವ್ರು ಹಾಗೆ ಇದ್ಬಿಡ್ಬೋದಾ? ಇದ್ಬಿಡ್ಬೇಕಾ? ಗುರುನ ಭಾಳಷ್ಟು ಪ್ರಯತ್ನ ಪಡಬೇಕು. ಯಾರೂ ಸರಿಯಾದ ಗುರು ಸಿಗಲಿಲ್ಲ. ಪ್ರಯತ್ನ ಆಯಿತು, ಸಾಕಷ್ಟು ಪ್ರಯತ್ನ, ಗುರು ಸಿಗಲಿಲ್ಲ. ಬಟ್ ನಾವು ಮಂತ್ರಗಳು ಜಪ ಮಾಡೋಕೆ ಏನು ಮಾಡಬೇಕು? ನಮ್ಮ ಆರಾಧನೆಯ ದೇವರಾದ ಈ ಗಣಪತಿ ಆಗಬಹುದು, ಶಿವಮಂತ್ರ ಶಿವನೇ ಆಗ್ಬೋದು, ವಿಷ್ಣು ಆಗ್ಬೋದು, ಗುರು ಮಂತ್ರ ಆಗ್ಬೋದು. ಅಲ್ಲಿ ಒಂದು ಅರಿಶಿನ ಬಟ್ಟೆನಲ್ಲಿ ಕೆಂಪಕ್ಷರದಿಂದ ಆ ಮಂತ್ರವನ್ನು ಬರೆದು ಆ ದೇವತಾ ಮೂರ್ತಿ ಹತ್ರ ಅದನ್ನಿಟ್ಟು ಕಡೇ ಪಕ್ಷ 1,08,000 ಸಲ ಜಪ ಮಾಡಿ ಮಾನಸಿಕವಾಗಿ ಆ ದೇವತೆಯಿಂದಲೇ, ಆ ದೇವತೆಯೇ ನನ್ನ ಗುರುವಾಗಿ ಇದನ್ನು ದೀಕ್ಷೆ ಕೊಟ್ಟಿದ್ದಾರೆ ಅಂತ ಭಾವಿಸಿ ಜಪ ಮುಂದುವರಿಸ್ಬೋದು. ಗುರುಗಳು ಸಿಕ್ಕಿದ್ರೆ ಗುರುಮುಖೇನ ಈ ಮಂತ್ರವನ್ನು ಉಪದೇಶ ಮಾಡಿಕೊಂಡು ಸಾಧನೆ ಮಾಡಬಹುದು. ಗುರುಗಳೇ, ಒಂದೊಂದು ಮತ್ತು ಈ ಗಣೇಶ ಅಂದರೆ ಎಲ್ಲರೂ 108 ಅಡಿ, 110 ಅಡಿ, 120 ಅಡಿ ಅಂತೆಲ್ಲ ಹೇಳ್ತಾರೆ. ಮನೇಲಿ ಕೂಡ ಇದೆಲ್ಲ ಮಾಡ್ತಾರೆ. ಬಟ್ ಗರ್ಭಗುಡಿಯಲ್ಲಿ ನಾವು ಕೆಲವು ಹೇಳ್ತಾರೆ, ಎಷ್ಟು ಚಿಕ್ಕದಿರುತ್ತೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಬೃಹದಾಕಾರವಾಗಿ ಕೂಡಿಸೋದು ಒಂದು ಅಟ್ರಾಕ್ಷನ್, ಒಂದು ಆಕರ್ಷಣೆ. ಜನ ದೊಡ್ಡ ಗಣಪತಿ ಕೂಡಿಸಿದ್ದಾರೆ, ಅದು ತಪ್ಪು ಅಂತೇನಿಲ್ಲ. ಒಂದು ಊರಲ್ಲಿ ಕೂಡಿಸಿದಾಗ ಎಲ್ಲರೂ ಬಂದು ನೋಡ್ತಾರೆ, ಅವ್ರಿಗೇನೋ ಒಂದು ಭಾವ, ನೋಡಪ್ಪ ಇಷ್ಟು ದೊಡ್ಡ ಗಣಪತಿ, ಆ ಒಂದು ನೋಡಿದಾಗಲೇ ಅವ್ರಿಗೇನೋ ಭಕ್ತಿ ಬರುತ್ತೆ, ಮಾಡ್ತಾರೆ. ಬಟ್ ಅದೇ ಮುಖ್ಯ ಅಂತ ಅಲ್ಲ. ಗಣಪತಿ ಬಹಳ ಸೂಕ್ಷ್ಮ. ಎಲ್ಲಿ ಸೂಕ್ಷ್ಮನೋ ಅಲ್ಲಿ ಮೋಕ್ಷ. ದೈವವನ್ನು ನಾವು ಸೂಕ್ಷ್ಮವಾಗಿ ತೊಗೊಂಡಾಗ ನಾವು ಮೋಕ್ಷಕ್ಕೆ ಹತ್ರ ಆಗ್ತಾ ಹೋಗ್ತೀವಿ. ಬೃಹದಾಕಾರವಾಗಿ ನೋಡಿದಾಗ ಆ ಒಂದು ಅಗಾಧ ಮಹಿಮೇಲೆ ಮುಳುಗೋಗ್ತೀವಿ, ಅದು ಒಳ್ಳೆಯದೇ. ಬಟ್ ಸೂಕ್ಷ್ಮವಾಗಿ ನೋಡಿದಾಗ, ಬಟ್ ಒಂದು ಪೂಜೆ, ಒಂದು ಆರಾಧನೆ ಮಾಡುವಾಗ ವಿಗ್ರಹವನ್ನು ಸ್ವಲ್ಪ ದೊಡ್ಡದಾಗಿಟ್ಟು ಮಾಡ್ತೀವಿ. ಬಟ್ ನಿತ್ಯ ಪೂಜೆಗೆ ಕೇವಲ 3 ಅಂಗುಲ ಮಾತ್ರ ಇರಬೇಕು. ನಿತ್ಯ ಪೂಜೆ ಮಾಡೋ ದೇವತೆಗಳಿಗೆ ಗಣೇಶ ಹಬ್ಬಕ್ಕೆ ಒಂದು ಮನೇಲಿ ಕೂಡಿಸಿದಾಗ 1 ಅಡಿ 2 ಅಡಿಯೂ ಕೂಡ ಕೂಡಿಸಿ ಪೂಜೆ ಮಾಡಬಹುದು. ಅದು ನಿತ್ಯ ಪೂಜೆ ಅಲ್ಲ, ವಿಸರ್ಜನೆ ಮಾಡಿಬಿಡ್ತೀವಿ. ಯಾವುದಾದ್ರೂ ಸಾಧನೆಗೆ ಯಾವ ಪ್ರಮಾಣ, ರೂಲ್ಸ್ ಅಂತ ಯಾವುದಾದ್ರು ಇದೆಯಾ? ನಮ್ಮ ಪ್ರಜಾನುಡಿ ವೀಕ್ಷಕರಿಗೆ ತಿಳಿಸ್ಕೊಡೋಕ್ಕಾಗತ್ತಾ? ಖಂಡಿತ. ನೋಡಿ, ಯಾವುದೇ ದೈವ ಸಾಧನೆ ಮಾಡೋಕ್ಕೆ 3 ಒಂದು ಪ್ರಮಾಣತೆ ಇದೆ. ಒಂದು ರೂಲ್ಸ್ ಹೇಳಿದಾಗ ರೂಲ್ಸ್ ಅಂತ ಕೂಡ ತೊಗೋಬೋದು. ಪ್ರಮಾಣ ಒಂದಿದೆ. ಏನಪ್ಪ ಅಂದರೆ ಶಾಸ್ತ್ರ ಪ್ರಮಾಣ ಒಂದನೇದು, 2ನೇದು ಗುರು ಪ್ರಮಾಣ, 3ನೇದು ಅನುಭವ ಪ್ರಮಾಣ. ಅಂದರೆ ನಾವು ಮಾಡುವ ಸಾಧನೆ ಶಾಸ್ತ್ರ ಪ್ರಮಾಣವಾಗಿರಬೇಕು, ಶಾಸ್ತ್ರವನ್ನು ಬಿಟ್ಟು ಹೋಗಬಾರದು ಅಂತ ಒಂದು ಇದೆ. ಅದು ಸರಿ, ಕರೆಕ್ಟು, ಶಾಸ್ತ್ರ ಪ್ರಮಾಣ. ಕೆಲವು ಸಲ ಗುರು ಪ್ರಮಾಣ. ಈಗ ಶಾಸ್ತ್ರ ಪ್ರಮಾಣವಾಗಿ ನಾವು ಕೆಲವು ಸಲ ಪರಿಪೂರ್ಣವಾದ ಶಾಸ್ತ್ರ ತಿಳ್ಕೊಂಡು ಆ ರೀತಿಯೇ ಸಾಧನೆ ಮಾಡೋಕ್ಕೆ, ಅಥವಾ ಆ ರೀತಿಯೇ ಪೂಜೆ ಮಾಡೋಕ್ಕೆ, ಅಥವಾ ಅದೇ ರೀತಿ ನಾವು ಅನುಷ್ಠಾನಗಳು ಮಾಡೋಕ್ಕೆ ಆಗದೆ ಹೋಗ್ಬೋದು ಕೆಲವು ಸಲ. ಏಕೆಂದರೆ ಶಾಸ್ತ್ರ ಪ್ರಮಾಣ
ಇವಾಗ ಒಂದು 50-60 ವರ್ಷಗಳ ಹಿಂದೆ ನಮಗೆ ಪೂಜೆಗೆ ಏನು ಬೇಕೋ ಆ ಒಂದು ಶುದ್ಧತೆ ಇತ್ತು, ಶುದ್ಧವಾದ ಪುಷ್ಪಗಳು ಸಿಗ್ತಾಯಿತ್ತು, ಪ್ರತಿಯೊಂದು ಸಿಗ್ತಾಯಿತ್ತು, ಜನರೆಲ್ಲ ಭಕ್ತಿ ಭಾವಗಳು ಚೆನ್ನಾಗಿರ್ತಾಯಿತ್ತು, ದೇವ್ರ ಮನೆ ದೊಡ್ಡದಾಗಿರ್ತಾಯಿತ್ತು. ಮಡಿ ಅನ್ನೋದನ್ನು ತುಂಬ ಶುದ್ಧವಾಗಿ ನೆರವೇರಿಸ್ಕೊಳ್ಳೋಕ್ಕೆ ಸಾಕಷ್ಟು ಅನುಕೂಲಗಳೇ ಇತ್ತು. ಈಗ ಮನೆಗಳು ಚಿಕ್ಕದು, ಏನೋ ನಾವು ಮಡಿ ಅಂತೀವಿ, ಮಡಿ ಆಗದೆ ಹೋಗ್ಬೋದು. ಈ ಥರ ಕಾಲಾನುಕ್ರಮದಲ್ಲಿ ಏನಾಗತ್ತಂದರೆ ಶಾಸ್ತ್ರ ಪ್ರಮಾಣವನ್ನು ಅಷ್ಟು ಶುದ್ಧವಾಗಿ ನಾವು ಮಾಡಲಿಕ್ಕಾಗಲ್ಲ. ಕೆಲವು ನಾವು ಬರಬೇಕಾಗತ್ತೆ. ನಾವು ಬಿಡ್ತಾ ಬರಬೇಕು ಅಂತಲ್ಲ, ಸಾಧ್ಯ ಆಗದೆ ಹೋಗುತ್ತೆ. ಆದರೆ ಶಾಸ್ತ್ರ ಪ್ರಮಾಣವನ್ನು ಸರಿಯಾಗಿ ಅದನ್ನು ಫಾಲೋ ಮಾಡಿದ್ರೆ ಖಂಡಿತ ಅದು ಒಳ್ಳೆಯದು. ಸರಿಯಾಗಿ ಆಗ್ತಿಲ್ಲ, ನಮಗೆ ಗೊತ್ತಾಗುತ್ತೆ, ನಾನು ಸರಿಯಾದ ರೀತಿಯಲ್ಲಿ ನಾನು ಶಾಸ್ತ್ರ ಪ್ರಮಾಣ ನಾನು ಮಾಡ್ತಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಆವಾಗ ಏನು ಮಾಡಬೇಕು? ಗುರು ಪ್ರಮಾಣ. ಗುರುಗಳೇ ನೀವು ಹೇಗೆ ಹೇಳ್ತೀರ ನಾನು ಹಾಗೆ ಮಾಡ್ತೀನಿ, ನನಗೆ ಶಾಸ್ತ್ರ ಗೊತ್ತಿಲ್ಲ, ನನ್ನ ಕೆಲ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ನೀವು ಏನು ಹೇಳ್ತೀರಿ ಹಾಗೆ ಮಾಡ್ತೀನಿ. ಗುರು ಆಯಿತು ಹೀಗೆ ಮಾಡು ಸಾಕು ಅಂತ ಗುರು ಹೇಳಿಬಿಟ್ರೆ ಶಾಸ್ತ್ರ ಪ್ರಮಾಣ ಬೇಕಾಗಿಲ್ಲ. ಶಾಸ್ತ್ರ ಪ್ರಮಾಣ ಬಿಡಬೇಕು ಅಂತ ಹೇಳ್ತಿಲ್ಲ ನಾನು. ಅನಿವಾರ್ಯತೆ ಇದ್ದಾಗ, ನಮಗೆ ಶಾಸ್ತ್ರ ಸರಿಯಾಗಿ ಗೊತ್ತಿಲ್ಲದೆ ಇದ್ದಾಗ, ಆ ಗುರುಗಳು ಸುಲಭ ಮಾರ್ಗದಲ್ಲಿ ನಮ್ಗೆ ಹೇಳಿಬಿಟ್ಟಾಗ ಆ ಗುರುವಿನ ಮೇಲೆ ಭಾರ ಹಾಕಿ ಅವರ ಪಾದವಂದನೆ ಮಾಡಿ ನಾವು ಆ ರೀತಿ ಮಾಡಬಹುದು. ಮೂರನೇದೇನು ಹೇಳಿದೆ? ಅನುಭವ ಪ್ರಮಾಣ. ಇದು ಒಂಥರ ವಿಶೇಷ. ಅನುಭವ ಅಂದ್ರೇನು? ಈಗ ಗಣಪತಿ ಸಾಧನೆ ಮಾಡಿದಾಗ ಅಥವಾ ಇನ್ಯಾವುದೋ ದೇವತೆ ಸಾಧನೆ ಮಾಡಿದಾಗ ನನಗೊಂದು ಅನುಭವ ಆಗುತ್ತೆ. ಅದೇ ಅನುಭವ ಇನ್ನೊಬ್ರಿಗಾಗಬೇಕು ಅಂತಿಲ್ಲ. ನನಗೆ ಯಾವ ರೀತಿ ದರ್ಶನ ಆಗುತ್ತೆ ಗಣಪತಿ? ಚಿಕ್ಕ ಒಂದು ಬಾಲ ಗಣಪತಿಯಾಗಿ ದರ್ಶನ ಕೊಡ್ಬೋದು, ಅಥವಾ ಅಗಾಧ ವಿಶ್ವರೂಪದಲ್ಲಿ ದರ್ಶನ ಕೊಡ್ಬೋದು, ಇನ್ನೊಂದ್ರಲ್ಲಿ ದರ್ಶನ ಕೊಡ್ಬೋದು. ಇದಕ್ಕೆ ಶಾಸ್ತ್ರ ಮತ್ತು ಗುರು ಬರಲ್ಲ. ಆದರೆ ನಮಗಾದ ಅನುಭವನ ನಮ್ಮ ಗುರುಗಳ ಹತ್ರ ಹೇಳ್ಕೊಂಡಾಗ ಆ ಅನುಭವದಲ್ಲಿ ಏನಾದರೂ ಭ್ರಮೆಯನ್ನು ತುಂಬಿದ್ದರೆ, ಈಗ ಅನುಭವ ಏನು? ಅನುಭವ ನಿಜವಾದ ಅನುಭವ ಆಗಬೇಕು. ಕೆಲವು ಸಲ ಭ್ರಮೆಯಲ್ಲಿ ಹೋಗ್ಬಿಡ್ತೀವಿ. ನನಗೇನು ದರ್ಶನ ಆದಂಗೆ ಆಯಿತು, ದರ್ಶನ ಆಯಿತು, ದರ್ಶನ ಆದಂಗಾಯಿತು, ವ್ಯತ್ಯಾಸ ಇದೆ ಪದ. ದರ್ಶನ ಆಯಿತು ಸತ್ಯ, ನನಗಿಂತ ದರ್ಶನ ಆಯಿತು ಸತ್ಯ, ದರ್ಶನ ಆದಂಗಾಯಿತು ನಮ್ಮಲ್ಲೇ ಒಂದು ಅನುಮಾನ. ಇಲ್ಲಿ ಗುರು ಪ್ರಮಾಣ ಬೇಕಾಗತ್ತೆ. ಆದರೆ ನಮಗಾದ ನಾನಾ ಭಕ್ತರಿಗೆ ಆಗುವ ಅನುಭವಗಳಿಗೆ ಆ ಶಾಸ್ತ್ರಕ್ಕೆ ಬರೋದೇ ಇಲ್ಲ. ಈ ಅನುಭವ ಪ್ರಮಾಣ ಕೂಡ ಒಂದು ಪ್ರತ್ಯೇಕವಾದ ಒಂದು ಪ್ರಮಾಣವೇ, ಅದು ಕೂಡ ಪ್ರಮಾಣವೇ. ಆದ್ದರಿಂದ ಆದರೆ ಈ ಮೂರು ಆಯಿತು ಅಂದ್ಕೊಳ್ಳೋಣ, ಶಾಸ್ತ್ರ ಪ್ರಮಾಣವಾಗಿ, ಗುರು ಪ್ರಮಾಣವಾಗಿ, ಅನುಭವ ಪ್ರಮಾಣವಾಗಿ ನಮ್ಮ ಅನುಭವ ಆಯಿತು, ನಮಗೊಂದು ದೈವ ದರ್ಶನ ಆಯಿತು, ಅದು ತುಂಬ ಅದ್ಭುತವಾದ ದರ್ಶನ, ನಿಜವಾದ ದರ್ಶನ. ಮಿಕ್ಕಿದ್ದೆಲ್ಲ ಆ ದರ್ಶನದ ಕಡೆಗೆ ಕರ್ಕೊಂಡು ಹೋಗೋ ಮಾರ್ಗಗಳು, ಇದು ಕೂಡ ತಪ್ಪಿಲ್ಲ. ಇದು ಮೂರು ಬಹಳ ಮುಖ್ಯವಾದ ವಿಷಯ. ಗುರೂಜಿ, ಗಣಪತಿಯು ಪ್ರಥಮವಾಗಿ ಯಾರಿಗೆ ಬೋಧನೆ ಮಾಡಿದರು? ಅಂದರೆ ಜ್ಞಾನ ಬೋಧನೆ ಮಾಡಿದರು. ಇದು ನಂಗೆ ಇವಾಗ ಬಂದಿದ್ದು, ಏನು ಪ್ರಶ್ನೆಯಲ್ಲಿ ತೊಂದರೆ ಇದ್ದರೆ ದಯವಿಟ್ಟು ಕ್ಷಮಿಸಿ. ಇಲ್ಲ, ಒಳ್ಳೆ ಪ್ರಶ್ನೆ. ಫಸ್ಟು ಪ್ರಥಮ ಬೀಜಾಕ್ಷರ ಯಾವುದು? ಓಂ ಅಲ್ವಾ? ಆ ಓಂಕಾರದಿಂದ ಒಂದು ಕಾಂತಿ ಬಂತು. ಇನ್ನೊಂದು ಕೂಡ ಯೋಚನೆ ಮಾಡ್ಬೋದು. ಈಗ ಓಂಕಾರ, ಸಂಸ್ಕೃತ ಓಂಕಾರ ಹೇಗಿರುತ್ತೆ? ಒಂದು 3 ಹಿಂಗೆ ಬಂದು ಆಮೇಲೆ ಒಂದು ಸೊಣ್ಣಲಂತ ಬಂದು ಥರ ಇರುತ್ತೆ. ಹೌದು. ಇದು ನಾವು ಗಣಪತಿ ಒಂದು ಸೈಡ್ ಫೋರ್ಸ್ ತಿಳ್ಕೊಂಡಾಗ ನಮ್ಗೆ ಓಂಕಾರ ತಂದೆ ಕಾಣಿಸುತ್ತೆ, ಸೊಣ್ಣಲಿಂಗ್ ಇತ್ತಿದ್ರೆ. ಖಂಡಿತ ಹೌದು. ಇದು ಒಂದು ಇಮ್ಯಾಜಿನ್. ಈ ಥರ ಓಂಕಾರನಾದದಿಂದ ಒಂದು ಬಿಂದು, ಒಂದು ಚೇತನವಾದ ಪ್ರಜ್ವಲವಾದ ಬೆಳಕಿಂದ ಕೂಡಿದ ಒಂದು ಕಾಂತಿ ಬಂತು. ಬಿಂದುವಿನಿಂದ ಕಾಂತಿ ಬಂತು. ಅಲ್ಲಿ ಬಿಂದು ಯಾರು? ಆದಿಶಕ್ತಿ. ಆದಿಶಕ್ತಿಯಿಂದಲೇ ಗಣಪತಿ ಉಗಮ ಅಲ್ವಾ? ಆ ಬಿಂದು ಅಂದರೆ ಆದಿಶಕ್ತಿ, ಅಂದರೆ ಇಲ್ಲಿ ಪಾರ್ವತಿ ಅಥವಾ ಗೌರಿ. ಅಲ್ಲಿಂದ ಬಂದ ಕಿರಣವೇ ಗಣಪತಿ. ಆ ಕಿರಣವು ಓಂಕಾರಕ್ಕೆ ಒಂದು ಆಕೃತಿ. ಆ ಓಂಕಾರ ಆಕೃತಿಯೇ ಗಣಪತಿ ಆಕೃತಿ. ನೀವು ಗಣಪತಿನ ಇಡೀ ಒಂದು ಆಕೃತಿನ ಕಂಡಾಗ ನಮಗೆ ಕಾಣಿಸೋದು ಓಂಕಾರ.
ಆ ಓಂಕಾರ ಬಂದಾಗ ಪ್ರಥಮವಾಗಿ ಗಣಪತಿ ಉಪದೇಶ ಕೊಟ್ಟಿದ್ದಾರಪ್ಪ ಅಂದರೆ ಬ್ರಹ್ಮದೇವನಿಗೆ. ಗಣಪತಿ ಬ್ರಹ್ಮದೇವರು. ಹೌದು, ಬ್ರಹ್ಮದೇವನು ಪ್ರಥಮ ಜ್ಞಾನ ಬೋಧನೆ ಮಾಡಿದ ಗಣಪತಿ. ಅದಕ್ಕೆ ತ್ರಿಮೂರ್ತಿಗಳು ಕೂಡ ಗಣಪತಿ ಆರಾಧನೆ ಮಾಡ್ತಾರೆ. ಆರಾಧನೆ ಮಾಡಿದ್ರೇ ಅವರಿಗೆ ಅವರ ಒಂದು ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ಸುಗಮವಾಗಿ ಸಾಗಬೇಕು ಅಂದರೆ ಗಣಪತಿ ಆರಾಧನೆ ಬೇಕು. ಇಲ್ಲಿ ಪ್ರಥಮವಾಗಿ ಬಂದಿದ್ದು ಬ್ರಹ್ಮದೇವನಿಗೆ. ಅದಕ್ಕೆ ಮುಂಚೆ ಬ್ರಹ್ಮ ಜ್ಞಾನ ಇರಲಿಲ್ವ ಅಂದರೆ ಖಂಡಿತ ಇತ್ತು ಜ್ಞಾನ, ಬಟ್ ಆ ಜ್ಞಾನದಲ್ಲಿ ಸ್ವಲ್ಪ ಎಡರು ತೊಡರುಗಳು ಕಾಡ್ತಿತ್ತು. ಗಣಪತಿಯಿಂದ ಬೋಧನೆ ಆದಮೇಲೆ ಬ್ರಹ್ಮನಿಗೆ ಯಾವುದೇ ಒಂದು ಎಡರು ತೊಡರುಗಳು ಇಲ್ದಿರ ತನ್ನ ಒಂದು ಸೃಷ್ಟಿ ಕಾರ್ಯವನ್ನು, ತನ್ನ ಒಂದು ಬ್ರಹ್ಮಜ್ಞಾನವನ್ನು ವಿಶಾಲವಾಗಿ ಇನ್ನಷ್ಟು ಶುದ್ಧವಾಗಿ ಇನ್ನಷ್ಟು ಪ್ರಭಾವಳಿಯಾಗಿ ಇಡೀ ಬ್ರಹ್ಮಾಂಡಕ್ಕೆ ವ್ಯಾಪಿಸುವ ಶಕ್ತಿ ಆವಾಗ ಪರಿಪೂರ್ಣವಾಗಿ ಬ್ರಹ್ಮದೇವನಿಗೆ ಬಂತು. ಗುರುಜಿ ಅದಕ್ಕೇನಾ ಗುರುಜಿ ಎಲ್ಲ ಪ್ರಥಮವಾಗಿ ಗಣೇಶನ ಪೂಜೆ ಮಾಡಬೇಕು ಅಂತ ಹೇಳೋದು? ಆದಿಪೂಜಿತ. ಗಣಪತಿ ಸ್ಮರಣೆ ಮಾಡದೆ ಯಾವುದೇ ದೇವ ಪೂಜೆ ಮಾಡಿದ್ರೂ ಕೂಡ ಪೂರ್ಣ ಫಲ ಸಿಗಲ್ಲ, ಕೆಲವು ವಿಘ್ನಗಳು ಬರುತ್ತೆ. ಅದಕ್ಕೆ ಫಸ್ಟು ಗಣಪತಿ ಆರಾಧನೆ, ಗಣಪತಿ ಪೂಜೆ ಮುಖ್ಯ. ನಂತರ ಉಳಿದ ದೇವತಾರ್ಚನೆ, ನಮಗೆ ಇಷ್ಟವಾದ ದೇವತೆಗಳು ಯಾವುದಿದೆ ಮಾಡ್ಕೊಳ್ಳೋಣ. ಇಷ್ಟವಾದ ಗುರು ಸ್ಮರಣೆ ಆಗ್ಬೋದು. ಮೊದಲು ಗಣಪತಿಯ ಸ್ಮರಣೆ ಬಹಳ ಮುಖ್ಯವಾಗಿರುತ್ತೆ. ಯಾಕಂದರೆ ವಿಘ್ನ ವಿನಾಶಕ ಅಂತ ಹೆಸರು ಗಣಪತಿಗೆ. ಗುರುಜಿ ಒಂದು ಕಡೆ ಪ್ರಶ್ನೆ ಇದೆ ಗುರುಜಿ, ಕೇಳಿ. ಗಣೇಶನ ನಾವು ಶುಭ ಮುಹೂರ್ತದಲ್ಲಿ ತೊಗೊಂಬಂದು ಗೌರಿ ಗಣೇಶನ ಪೂಜೆ ಮಾಡಿ ಶುಭ ಮುಹೂರ್ತದಲ್ಲಿ ಕಳಿಸ್ಕೊಡ್ತೀವಿ, ನೀರಲ್ಲಿ ವಿಸರ್ಜನೆ ಮಾಡಿ ಕಳಿಸ್ಕೊಡ್ತೀವಿ. ಕೆಲವು ಮನೆಗಳಲ್ಲಿ ನಮಗೆ ಈ ಗಣೇಶ ಪೂಜೆ ಮಾಡೋ ಪದ್ಧತಿ ಇಲ್ಲ ಅಂತಾರೆ. ಅವರು ಆಂತರಿಕವಾಗಿ ಏನಾದರೂ ಪೂಜೆ ಮಾಡಬಹುದಾ? ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋಕ್ಕಾಗತ್ತಾ? ಖಂಡಿತ, ಇದು ತುಂಬ ಒಳ್ಳೆಯ ಪ್ರಶ್ನೆ. ಈಗ ನಾವು ಗೌರಿ ಗಣಪತಿಯನ್ನು ತರ್ತೀವಿ, ಪ್ರತಿಷ್ಠಾಪನೆ ಮಾಡ್ತೀವಿ, ಶಾಸ್ತ್ರೋಕ್ತವಾಗಿ ಪೂಜೆ ಮಾಡ್ತೀವಿ. ನಂತರ ಶುಭ ಮುಹೂರ್ತದಲ್ಲಿ ಅವರಿಬ್ಬರನ್ನ ಒಂದು ಜಲದಲ್ಲಿ ವಿಸರ್ಜನೆ ಮಾಡಿ ಕಳಿಸ್ಕೊಡ್ತೀವಿ. ಇದು ಬಾಹ್ಯ ಪೂಜೆ, ಭಕ್ತಿ. ಅದರಲ್ಲೂ ಭಕ್ತಿ ಶಕ್ತಿ ಸೇರಿಸಿ ಎಲ್ಲ ಸಮ್ಮಿಳಿತವಾಗಿ ಅದನ್ನು ಮಾಡ್ತೀವಿ. ಆಂತರಿಕವಾಗಿ ಪೂಜೆ ಮಾಡೋದು ಇನ್ನೂ ಸರ್ವಶ್ರೇಷ್ಠ. ಯಾವುದನ್ನೇ ಆಗಲಿ ಆಂತರಿಕವಾಗಿ ಮಾಡುವುದೇ ಸರ್ವಶ್ರೇಷ್ಠ. ಇದು ಶ್ರೇಷ್ಠವೇ, ಇದು ಸರ್ವಶ್ರೇಷ್ಠ, ಸದಾ ಶ್ರೇಷ್ಠ, ಉತ್ತಮವಾದ ಒಂದು ವಿಧಾನ, ಸಾಧನಾ ವಿಧಾನ. ಹೇಗೆ? ಈಗ ನಮ್ಮಲ್ಲಿ ಸಪ್ತ ಚಕ್ರಗಳಿರುತ್ತೆ. ಮೂಲಾಧಾರ ಚಕ್ರ ಎಲ್ಲಿರುತ್ತೆ? ನಮ್ಮ ಬೆನ್ನು ಮೂಳೆಯ ಕೆಳಭಾಗದಲ್ಲಿ ಮೂಲಾಧಾರ ಚಕ್ರ. ಆ ಮೂಲಾಧಾರ ಚಕ್ರಕ್ಕೆ ಅಧಿಪತಿ ಯಾರು? ಗಣಪತಿ. ಅದು 4 ದಳಗಳ ಚಕ್ರ. ಚಕ್ರಗಳ ವಿವರಣೆ ಕೊಡ್ತಾ ಹೋದರೆ ಬಹಳ ದೊಡ್ಡದಾಗಿ ಹೋಗುತ್ತೆ. ಇದು ಗಣಪತಿ ಸಂಬಂಧಪಟ್ಟಾಗ ನಾನು ಚಿಕ್ಕದಾಗಿ ಹೇಳ್ತೀನಿ. 4 ಪೆಟಲ್ಸ್ ಅಂತ ಕರಿತೀವಿ. ಆ 4 ದಳಗಳಿಗೂ 4 ಬೀಜಾಕ್ಷರ ಇದೆ. ಪ್ರಧಾನ ಬೀಜಾಕ್ಷರ ಲಂ. ಅಲ್ಲಿ ನಾವು ಕಣ್ಮುಚ್ಚಿ ಕೂತ್ಕೊಂಡು ನಮ್ಮ ಮನಸ್ಸನ್ನು ಮೂಲಾಧಾರಕ್ಕೆ ಕಳಿಸಬೇಕು. ಬೆನ್ನುಮೂಳೆ ಅಂತ ಅದು ಸಾಮಾನ್ಯ ಪದ. ಅದಕ್ಕೆ ಸರಿಯಾದ ಪದ ಅಂದರೆ ಬ್ರಹ್ಮದಂಡ. ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗಿ ಹಾಗೆ ನಮ್ಮ ಬೆನ್ನುಮೂಳೆ ತುದಿ ಭಾಗದವರೆಗೂ ಅದು ನಮ್ಮ ಬ್ರಹ್ಮದಂಡ. ಬೆನ್ನುಮೂಳೆ ಅನ್ನೋದು ಸಾಧಾರಣ ಪದ. ಇಲ್ಲಿ ನಾವು ಬ್ರಹ್ಮದಂಡ ಅಂತ ನಾವು ತಗೋಬೇಕಾಗುತ್ತೆ. ಆ ಬ್ರಹ್ಮದಂಡದಲ್ಲೇ ತುದಿಯಲ್ಲಿ ಪ್ರಥಮ ಚಕ್ರ ಮೂಲಾಧಾರ. ಮೂಲಾಧಾರ ಅಂದ್ರೇನು? ಸರ್ವಕ್ಕೂ ಆಧಾರ ಮೂಲ. ಅದೇ ಫಸ್ಟು ಮೂಲಾಧಾರ, ಎಲ್ಲದಕ್ಕೂ ಮೂಲ. ಈಗ ನಾವು ಕೂತ್ಕೊಂಡಿದ್ದೀವಿ, ನಮಗೆ ಈ ಚೇರ್ ಆಧಾರ. ಈ ಚೇರು ಭೂಮಿಗೆ, ಭೂಮಿಯಿಂದ ಇದಕ್ಕೆ ಆಧಾರ. ಅಂದರೆ ಏನು? ಇದು ಪ್ರಥಮ ಆಧಾರ. ಆದಮೇಲೆ ಆದಮೇಲೆ ನಾವು ಕೂತಿದ್ದೀವಿ. ಆ ಥರ ಮೂಲಾಧಾರದಲ್ಲಿ 4 ಬೀಜಾಕ್ಷರ. ಪ್ರಧಾನವಾದ ಮುಖ್ಯವಾದ ಬೀಜಾಕ್ಷರ ಲಂ. ಒಂದೊಂದು ಬೀಜಾಕ್ಷರ ಬಗ್ಗೆ ಹೇಳಿ ಅದನ್ನು ನಾನು ಹೇಳ್ತಾ ಹೋದರೆ ಬಹಳ ಸಮಯ ಆಗುತ್ತೆ. ಲಂ. ಅದಕ್ಕೆ ಲಂ ನಮಸ್ತೆ ಗಣಪತಯೇ. ಇದು ಮಹಾನ್ ಗಣಪತಿ ಮಂತ್ರ, ರಹಸ್ಯ ಮಂತ್ರ. ಲಂ ನಮಸ್ತೆ ಗಣಪತಯೇ. ಓಂ ಕೂಡ ಸೇರಿಸ್ಕೋಬೋದು. ಇದು ಅಥವಾ ಸಾಧಾರಣ ಜನ ಎಲ್ಲರೂ ಮಾಡ್ಬೋದಾ ಈ ಮಂತ್ರನ, ಅಥವಾ ದೀಕ್ಷೆ ತಗೋಬೇಕಾ? ಹೆಂಗೆ? ಗುರು ದೀಕ್ಷೆ ಬಹಳ ಮುಖ್ಯ. ಓಕೆ. ಇಲ್ಲ ಅಂದಾಗ ನಾನು ಆಗಲೇ ಹೇಳಿದ ಆ ರೀತಿಯಲ್ಲಿ ನಾವು ದೇವವನ್ನೇ ಗುರು ಅಂತ ತಗೋಬೋದು. ಅಥವಾ ಒಬ್ಬ ಶಂಕರಾಚಾರ್ಯರು
ಆ ಒಂದು ಫೋಟೋ, ಅಥವಾ ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಇನ್ನು ಮಹಾನ್ ಮಹಾನ್ ಗುರುಗಳಿದ್ದಾರೆ, ಅವ್ರ ಮುಖಾಂತರ ಕೂಡ ಅಲ್ಲೇ ಇಟ್ಟು ಅಷ್ಟು ಜಪ ಮಾಡಿ ಅವರೇನು ದೀಕ್ಷೆ ಕೂಡ ಭಾವಿಸಿ ಮಾಡ್ಬೋದು. ಇಲ್ಲಿ ಓಂ ಲಂ ನಮಸ್ತೆ ಗಣಪತಯೇ ಇದನ್ನು ಹೇಳೋದು ಕೂಡ ಒಂದು ರೀತಿ ಇದೆ. ಲಂ ಲಂ ಅಂದರೆ ಆ ಒಂದು ಶಬ್ದ ಮೂಲಾಧಾರ ಚಕ್ರಕ್ಕೆ ಹೋಗಬೇಕು. ಲಂ ನಮಸ್ತೆ ಗಣಪತಯೇ ಅನ್ನೋಷ್ಟರಲ್ಲಿ ಇಲ್ಲಿಗೆ ಬರಬೇಕು ಮನಸ್ಸು. ಅಂದರೆ ಅಲ್ಲಿ 3 ತ್ರಿನಾಡಿಗಳಿರುತ್ತೆ. ತ್ರಿನಾಡಿಗಳು ಯಾವುದು? ಸುಷುಮ್ನ ನಾಡಿ, ಇಡಾ ನಾಡಿ, ಪಿಂಗಳ ನಾಡಿ, 3 ನಾಡಿಗಳಿರುತ್ತೆ. ಆ ವಿಷಯಗಳು ಬಹಳ ದೊಡ್ಡದಾಗಿರುತ್ತೆ. ಇರಲಿ, ಅಲ್ಲಿ ಮೂಲಾಧಾರದಿಂದ ಲಂ ನಮಸ್ತೆ ಗಣಪತಯೇ ಹಂಗೆ ಜಪ ಮಾಡಬೇಕು. ಎಲ್ಲನೂ ಫ್ಲಾಟಾಗಿ ತೊಗೋಬಾರ್ದು. ಓಂ ಲಂ ನಮಸ್ತೆ ಗಣಪತಿಯೇ, ಓಂ ಲಂ ನಮಸ್ತೆ, ಅದು ಒಳ್ಳೆಯದೇ, ಯಾಕಂದ್ರೆ ದೈವ ಸ್ಮರಣೆ ಒಳ್ಳೆಯದೇ. ಬಟ್ ಶಾಸ್ತ್ರೋಕ್ತ ಅಂದಾಗ ಒಳಗಡೆಯಿಂದ ಹೀಗೆ ಬರಬೇಕು. ಓಂ ಲಂ ನಮಸ್ತೆ ಗಣಪತಯೇ. ಮೂಲಾಧಾರ ಚಕ್ರ ಗಣಪತಿಗೆ ಪೀಠಸ್ಥಾನ, ಅಲ್ಲಿ ಗಣಪತಿ ಕೂತ್ಕೊಳ್ಳೋದು. ಅಲ್ಲಿಗೆ ಲಂ ಅಂದರೆ ಗಣಪತಿ, ಗಣಪತಿಯ ಒಂದು ಎನರ್ಜಿ, ಗಣಪತಿಯ ಶಕ್ತಿ ಲಂ ಅನ್ನೋ ಅಕ್ಷರದಲ್ಲಿ ಅಡಗಿದೆ. ಲಂ ಅಂತ ಹೇಳಿದ ತಕ್ಷಣ ಗಣಪತಿಯ ಸ್ಮರಣೆ ಆಗುತ್ತೆ. ಸ್ಮರಣೆ ಆಗಿದ ತಕ್ಷಣ ದರ್ಶನ ಆಗುತ್ತೆ, ಮೂಲಾಧಾರದಲ್ಲಿ ದರ್ಶನ ಆಗುತ್ತೆ. ಅಂದರೆ ಇದೆಲ್ಲ ಹೇಳಿದಾಗೆ ಇವತ್ತು ಒಂದು ಸಲ ಕೇಳಿಸ್ಕೊಂಡ್ರೆ ಎಲ್ಲ ದರ್ಶನ ಆಗೋದೆಲ್ಲ ಸುಳ್ಳು. ಸಾಧನೆ ನಿರಂತರ ಸಾಧನೆ ಬೇಕು. ದರ್ಶನ ಆದಾಗ ಆಮೇಲೆ ನಮಸ್ತೆ, ನಮಸ್ಕಾರ ಅರ್ಪಿಸಬೇಕು. ನಮಸ್ತೆ ಸ್ವಲ್ಪ ಮೇಲೆ ಹಾಗೆ ಇಲ್ಲಿವರೆಗೂ. ಮೂಲಾಧಾರ ಆದಮೇಲೆ ಏನು ಚಕ್ರ ಇರುತ್ತೆ? ಸ್ವಾಧಿಷ್ಠಾನ ಆದಮೇಲೆ ಏನಿರುತ್ತೆ? ಮಣಿಪೂರಕ ಚಕ್ರ. ಮಣಿಪೂರಕ ಚಕ್ರ ಆದಮೇಲೆ ಏನಿರುತ್ತೆ? ಅನಾಹತ ಚಕ್ರ. ಅನಾಹತ ಆದಮೇಲೆ ವಿಶುದ್ಧ ಚಕ್ರ. ವಿಶುದ್ಧ ಆದಮೇಲೆ ಆಜ್ಞಾ ಚಕ್ರ, ಸಹಸ್ರಾರ. ಆ ಥರ ಓಂ ಕೂಡ ಹೇಳ್ಕೊಬೋದು. ಅಥವಾ ಲಂ ನಮಸ್ತೆ ಗಣಪತಯೇ ಅನ್ನೋಷ್ಟು ಇಲ್ಲಿ ಬರಬೇಕು ಎನರ್ಜಿ. ಗಣಪತಿ ಅಲ್ಲಿಂದ ಒಳಗಡೆ ನಮಗೆ ವಿಶ್ವರೂಪ ತಾಳ್ತಾರೆ. ಕರೆಕ್ಟಾಗಿ ಹೇಳಿದ್ರೆ ನಮ್ಮಲ್ಲಿ ಗಣಪತಿ ಮೂರ್ತಿ ಉದ್ಭವ ಆಗಿಬಿಡುತ್ತೆ. ಆ ಅನುಭವ ಬಂದಾಗ ನಮ್ಮ ದೇಹವು ಆ ತಾತ್ಕಾಲಿಕ ಆ ಕ್ಷಣಗಳು ಮಂತ್ರದೇಹ ಆಗಿಬಿಡುತ್ತೆ. ಆ ಮಂತ್ರ ಒಳಗೆ ಒಂದೊಂದು ಕಣನೂ ಮಿಂಚುತ್ತಾ ಹೋಗುತ್ತೆ, ಜ್ಯೋತಿಗಳಾಗಿ ಇದಾಗ್ತಾ ಹೋಗುತ್ತೆ. ಆ ಜ್ಯೋತಿಗಳ ಬೆಳಕಲ್ಲಿ ಒಳಗಡೆ ಗಣಪತಿ ನಮ್ಮ ಕಾಣ್ತಾ ಹೋಗ್ತಾರೆ. ಇದು ಆಮೇಲೆ ಗಣಪತಿನ ಮೂಲಾಧಾರ ಪೀಠದಲ್ಲಿ ಕೂಡಿಸಿ ಇಲ್ಲಿ ಮನೆಗೆ ಬಂದಾಗ ಪೀಠದಲ್ಲಿ ಕೂಡಿಸಿ ಪೂಜೆ ಮಾಡ್ತೀವಿ. ಅಲ್ಲಿ ಮೂಲಾಧಾರದಲ್ಲಿ ಗಣಪತಿ ನಾವು ಪೂಜೆ ಮಾಡೋದು. ಪೂಜೆ ಅಲ್ಲಿ 4 ದಳ, ಚತುರ್ವಿಧ ಪುಷ್ಪಗಳು, ಅದು ಇದೆಲ್ಲ ಸೇರಿ ಗರಿಕೆಗಳು, ಮಿಕ್ಕಿದೆಲ್ಲ ಸೇರಿ ಮಾಡ್ತೀವಿ. ನೆಕ್ಸ್ಟ್ ಚಕ್ರ ಏನಿದೆ? ಸ್ವಾಧಿಷ್ಠಾನ. ಸ್ವಾಧಿಷ್ಠಾನ ಚಕ್ರ ಏನು? ಜಲಚಕ್ರ. ಅದು ಆವಾಗ ಆ ನಮ್ಮಲ್ಲಿ ಇರುತ್ತೆ ಜಲಚಕ್ರ. ಆ ಜಲದಿಂದ ಗಣಪತಿಗೆ ಅಭಿಷೇಕ ನಿಮ್ಗೆ ಆಂತರಿಕವಾಗಿ ನಡೀತಾ ಇದೆ. ಪೂಜೆ ಆಯಿತು, ಜಲದಿಂದ ಅಭಿಷೇಕ ಆಯಿತು. ಅದರ ಮೇಲುಗಡೆ ಮಣಿಪೂರಕ ಚಕ್ರ. ಮಣಿಪೂರಕ ಚಕ್ರ ಎಲ್ಲಿರುತ್ತೆ? ನಮ್ಮ ಹೊಕ್ಕಳಿನ ಹಿಂಭಾಗ, ನಾಭಿಯ ಹಿಂಭಾಗ ಮಣಿಪೂರಕ ಚಕ್ರ. ಅದು ಅಗ್ನಿತತ್ವ, ಅಗ್ನಿಚಕ್ರ. ಗಣಪತಿಗೆ ಮಾಡೋ ಹೋಮಗಳೆಲ್ಲ ಅಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಒಳಗಡೆ ಎಲ್ಲ ಕಣ್ಮುಚ್ಕೊಂಡು ಅಲ್ಲೇ ಹೋಮ. ಯಾಕೆ? ಅಗ್ನಿಚಕ್ರ ಹೋಮ ಆಯಿತು, ಪೂಜೆ ಆಯಿತು, ಅಭಿಷೇಕ ಆಯಿತು, ಹೋಮ ಆಯಿತು. ಆಮೇಲೆ ನೆಕ್ಸ್ಟ್ ಚಕ್ರ ಏನು? ಅನಾಹತ. ಅನಾಹತ ಅಂದರೆ ಹೃದಯ ಭಾಗ. ಅಲ್ಲಿ ಅನಾಹತ ಅಂದರೆ ಅಲ್ಲಿ ಸ್ತೋತ್ರ ಪಠನೆ, ಮಂತ್ರ ಒಂದು ಸ್ತೋತ್ರ ಪಠನೆ ಅಲ್ಲ, ಸ್ತೋತ್ರದ ಗಾಯನ. ಒಳಗಡೆ ನಾವು ಸಮರ್ಪಣೆ ಮಾಡುವ ಒಂದು ಸ್ತೋತ್ರ ಆಗ್ಬೋದು, ಗಾಯನ ಆಗ್ಬೋದು, ಇದೆಲ್ಲ. ನೆಕ್ಸ್ಟ್ ಏನು? ವಿಶುದ್ಧ ಚಕ್ರ. ಇದು ಇಲ್ಲಿರುತ್ತೆ. ಇದು ಇರೋದಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ವಿಶುದ್ಧ ಚಕ್ರ ಒಂದೊಂದು ಚಕ್ರ ಇಷ್ಟು ದಳಗಳಂತ ಬರುತ್ತೆ. 16 ದಳ, 10 ದಳ, 6 ದಳ, ಸಹಸ್ರ ದಳ, ದ್ವಿದಳ. ಆ ಒಂದೊಂದು ದಳಕ್ಕೊಂದು ಬೀಜಾಕ್ಷರಗಳು ಬರುತ್ತೆ. ಅದರ ತುಂಬ ಟೈಮ್ ತೊಗೊಳುತ್ತೆ. ಅಲ್ಲೇ ಏನಾಗುತ್ತೆ? ವಿಶುದ್ಧ ಚಕ್ರಕ್ಕೆ ಬಂದಾಗ ಅದು ಧ್ವನಿ. ಆಗ ಭಾವದಿಂದ ಬರುವ ಶಬ್ದಗಳು, ಮಂತ್ರಗಳು, ಏನೇ ತಗೊಂಡು ಸ್ತೋತ್ರಗಳು, ಸಹಸ್ರನಾಮಗಳು, ಆವಾಗ ಈ ಒಂದು ಸ್ಥಿತಿಯಲ್ಲಿ ನಾವು ಹೇಳಿದಾಗ ಆ ಸಹಸ್ರನಾಮ ಅಥವಾ ಅಷ್ಟೋತ್ತರ ಅಥವಾ ಯಾವುದೇ ಒಂದು ಮಂತ್ರ ಗಣಪತಿಗೆ ಸೇರುತ್ತೆ. ಇದು ಯಾವ ಭಾವ ಇಲ್ಲ. ಸುಮ್ಮನೆ ಗಣಪತಿ ನಮ್ಮ ಗಣಪತಿ ಪುಣ್ಯವೇ, ಹೆಸರು ಹೇಳಿದ್ರಲ್ಲ ನಿಮಗೆ ಪುಣ್ಯವೇ. ಬಟ್ ಈ ಭಾವದಲ್ಲಿ ಹೇಳಿದಾಗ
ನಿಮಗೆ ಸಿಗೋ ಒಂದು ಅನುಭವನೇ ಬೇರೆ. ಇದೇ ಅನುಭವ ಪ್ರಮಾಣ. ಅನುಭವ ನನಗೊಂಥರ, ನಿಮಗೊಂಥರ, ಇನ್ನೊಬ್ಬರಿಗೆ ಒಂಥರ ಸಿಗ್ಬೋದು. ಅದಕ್ಕೆಲ್ಲ ನಾವು ಶಾಸ್ತ್ರ ಜೋಡಿಸ್ಕೊಳಕ್ಕಾಗಲ್ಲ. ಅನುಭವ ಅಷ್ಟೇ. ನನಗೆ ಈ ಥರ ಆಯಿತು. ಈ ಸ್ಥಿತಿಯಲ್ಲಿ ಆಗೋ ಅನುಭವ ಸತ್ಯಾನುಭವ. ಆಮೇಲೆ ಏನಾಗುತ್ತೆ, ಸ್ತೋತ್ರ ಮಂತ್ರ ಪಠನೆ ಆಯಿತು. ಅದರ ಒಂದು ಆ ಶಬ್ದ ಧ್ವನಿ, ಇಷ್ಟೊತ್ತು ನಾವು ಹೇಳಿದ ಮಂತ್ರ ಸ್ತೋತ್ರಗಳ ಎನರ್ಜಿ ಹಾಗೆಯೇ ಆಜ್ಞಾಚಕ್ರ ಅಂದರೆ ಇಲ್ಲಿ, ಅದಕ್ಕೆ ನಾವಿಲ್ಲಿ ಕುಂಕುಮ ಇಡೋದು. ಅದು ಹಿಂದೆಗಡೆ ದ್ವಿದಳ, ಎರಡೇ ದಳ ಇರುತ್ತೆ. ಆ ದ್ವಿದಳದಲ್ಲಿ ನಮಗೆ ನಾವು ಹೇಗೆ ಕಾಣ್ತೀವಿ ಅಂದರೆ, ಒಂದು ದಳ ಗಣಪತಿ ಮಹಾಗಣಪತಿ ನಿಂತ್ಕೊಂಡಿದ್ದಾರೆ, ಇನ್ನೊಂದು ದಳ ನಾವಾಗಿರ್ತೀವಿ, ಗಣಪತಿ ಆರಾಧನೆ ಸರ್ವದಾ ಮಾಡ್ತಾನೇ ಇರ್ತೀವಿ. ಅಲ್ಲೇ ನಾವು ಗಣಪತಿಯ ಒಂದು ಕಥೆಯನ್ನು ಓದ್ತಾ ಇರ್ಬೋದು, ಅಲ್ಲ ಗಣಪತಿಗೆ ಹೇಳ್ತಾ ಇದ್ದಾರೆ. ಬಾಹ್ಯದಲ್ಲಿ ಏನೂ ಇಲ್ಲ, ಆಂತರಿಕವಾಗಿ. ಇದರಿಂದ ಏನಾಗುತ್ತೆ, ಇನ್ನು ಮೇಲ್ಗಡೆ ಹೋದರೆ ಸಹಸ್ರಾರ ಚಕ್ರ, ಇಲ್ಲಿ 1000 ಪೆಟಲ್ಸ್ ಇಲ್ಲಿರುತ್ತೆ. ಒಂದೊಂದು ಪೆಟಲ್ ಏನಾಗುತ್ತೆ ಅಂದರೆ ಗಣಪತಿಗೆ ಅರ್ಚನೆ, ಸಹಸ್ರನಾಮಾರ್ಚನೆ. ನಮಗೆ ಗಣಪತಿ ಸಹಸ್ರನಾಮ ಗೊತ್ತಿಲ್ಲ, ನಮಗೆ ಬಾಯಿಗೆ ಬರಲ್ಲ, ನಮಗೆ ಗೊತ್ತಿಲ್ಲ, ಬೇಕಾಗಿಲ್ಲ. ಒಂದೊಂದು ದಳದಲ್ಲೂ ಗಣಪತಿನ ನೆನೆಸ್ಕೊಂಡು ಆಜ್ಞಾಚಕ್ರದಲ್ಲಿರುವ ಗಣಪತಿಗೆ ಮೇಲಿಂದ ಪುಷ್ಪಾರ್ಚನೆ ಮಾಡ್ತಾ ಇದ್ರೆ ಸಾಕು, ಒಂದೊಂದು ದಳ ಪಾದಕ್ಕೆ ಬೀಳ್ತಾ ಇದೆ. ಆಗ ಸಹಸ್ರಾರ ಚಕ್ರ ವೈಬ್ರೇಟ್ ಆಗುತ್ತೆ. ಇದು ಗಣಪತಿ ಆಂತರಿಕವಾದ ಸಾಧನೆ. ತುಂಬ ವಿಷಯ ಇದೆ. ಇನ್ನೊಂದಿದೆ, ಸಾಧನೆ ಆಯಿತು. ಇಲ್ಲೇನು ಮಾಡ್ತೀವಿ, ಬಾಹ್ಯದಲ್ಲಿ ವಿಸರ್ಜನೆ ಮಾಡ್ತೀವಿ ಜಲದಲ್ಲಿ. ಇಲ್ಲಿ ಹೇಗೆ ವಿಸರ್ಜನೆ ಮಾಡೋದು? ಸಹಸ್ರಾರ ಚಕ್ರದ ಕೆಳಗಡೆ ಆಜ್ಞಾ ಚಕ್ರಕ್ಕೆ ಮೇಲ್ಗಡೆ ಅಮೃತ ಕಲಶ ಇರುತ್ತೆ. ನನಗೂ ಇದೆ, ನಿಮಗೂ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ನೋಡ್ತಾರೆ ವೀಕ್ಷಕರು ಕೂಡ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತದೆ ಅಮೃತ ಕಲಶ. ಅದನ್ನು ಭೇದಿಸ್ಕೊಂಡು ಅಮೃತವನ್ನು ಸ್ವೀಕಾರ ಮಾಡೋನು ಕೇವಲ ಸಾಧಕ. ಅದು ಭಕ್ತಿ ಮಾರ್ಗ ಆಗ್ಬೋದು, ಅಥವಾ ಸಾಧನಾ ಮಾರ್ಗ ಆಗ್ಬೋದು, ನಾನಾ ಮಾರ್ಗಗಳು. ಯಾವ ಮಾರ್ಗದಲ್ಲೂ ಕರೆಕ್ಟಾಗಿ ಹೋದರೆ ಅಮೃತ ಕಲಶ ಬಿಂದುಗಳು ನಮ್ಗೆ ಬೀಳಕ್ಕೆ ಶುರುವಾಗುತ್ತೆ. ಆ ಅಮೃತ ಕಲಶಲ್ಲೇ ಗಣಪತಿ ವಿಸರ್ಜನೆ, ಗೌರಿಯ ವಿಸರ್ಜನೆ ಆಯಿತು. ನಮ್ಮ ಅಮೃತ ಕಲಶದಲ್ಲಿ ಗಣಪತಿ ಮತ್ತು ಗೌರಿಯ ಆ ಎನರ್ಜಿ, ಆ ರೂಪ, ಆ ಶಕ್ತಿ ಸಮ್ಮಿಳಿತವಾಗಿ ಅಮೃತ ಕಲಶ ಇನ್ನಷ್ಟು ಶುದ್ಧವಾಗಿ ಅದು ನಮ್ಮ ದೇಹದಲ್ಲಿ ಯಾವ ರೀತಿ ರುದ್ರಾಭಿಷೇಕ ಮಾಡುವಾಗ ಶಿವಲಿಂಗದ ಮೇಲೆ ಒಂದು ತೊಟ್ಟೆ ನೀರು ಬೀಳಂಗೆ ಮಾಡಿದ್ರು, ಕಲಶ ಇಟ್ಟಿರ್ತಾರಲ್ಲ, ಆ ರೀತಿ ನಮ್ಮಲ್ಲಿ ಅಭಿಷೇಕ ಆಗಕ್ಕೆ ಶುರುವಾಗುತ್ತೆ. ಆಗ ನಮ್ಮ ಒಳಗಡೆ ಹೊರಗಡೆ ಅಕ್ಕಪಕ್ಕ ಎಲ್ಲ ಗಣಪತಿನೇ ಇರ್ತಾರೆ, ಗೌರಿ ಕೂಡ ಇರ್ತಾರೆ. ಇಲ್ಲಿ ಗೌರಿ ವಿಷಯ ಹೆಚ್ಚಾಗಿ ಹೇಳಿಲ್ಲ. ಲಂ, ಇನ್ನೊಂದು ಯಾವುದೇ ಬೀಜಾಕ್ಷರ ಹೊಡೆ, ಓಂ, ಲಂ, ಹ್ರೀಂ, ಕ್ಲೀಂ. ಕಡೆಯನಾದ ಶಬ್ದ ಇದು ಅಂದರೆ ಮಾ. ಗೆ ಮೊದಲು ಮಾ ಅಂದರೆ ಮಾತೆ. ಇಲ್ಲಿ ಗಣಪತಿ ಮಾತೆ ಯಾರು? ಗೌರಿ. ಇಲ್ಲಿ ಗಣಪತಿ ಮತ್ತು ಗೌರಿ ತೊಗೊಂಡಾಗ ಗಣಪತಿನ ಪ್ರಕಟ ಶಕ್ತಿ ಅಂತ ಕರಿತೀವಿ, ಇಲ್ಲಿ ಗೌರಿಯನ್ನು ಗೌಪ್ಯ ಶಕ್ತಿ ಅಂತ ಕರಿತೀವಿ. ಲಂ, ಲಾ ಅನ್ನೋದು ಗಣಪತಿ, ಅದಕ್ಕೆ ಅನುಸ್ವಾರ ಅಂದರೆ 0 ಸೇರಿದ್ರಾಗ ಬೀಜಾಕ್ಷರ ಲಂ. ಆ ಲಂ ಅನ್ನೋದು ಕಡೆಗೆ ಒಂದು ನಾದ ಅಂತ ಹೋಗುತ್ತೆ, ಅದು ಗೌರಿ. ಅಂದ ಅನುಸ್ವಾರ ಬಂದು ಲಕಾರ ಬಂತು. ಅನ್ನೋದು ಮಾತೆ ಗೌರಿ ದೇವಿ, ಅಲ್ಲಿಂದ ಅನುಸ್ವಾರ ಎನರ್ಜಿ, ಆ ಎನರ್ಜಿಯಿಂದ ಲಕಾರ, ಅದೇ ಗಣಪತಿ. ಗಣಪತಿಯಿಂದ ಗೌರಿ ಅಲ್ಲ, ಗೌರಿಯಿಂದ ಗಣಪತಿ. ಇದು ಆಂತರಿಕವಾದ ಸಾಧನೆ. ತುಂಬ ಧನ್ಯವಾದಗಳು ಗುರೂಜಿ. ನಮ್ಮ ಪ್ರಜಾನುಡಿ ವೀಕ್ಷಕರು ಇವತ್ತು ನಿಮ್ಮ ಈ ಗಣೇಶ ಹಬ್ಬದ ಪ್ರಯುಕ್ತ ಇಂಥ ಯಾರಿಗೂ ಗೊತ್ತಿಲ್ಲದ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ತುಂಬ ಸಂತೋಷ. ನನಗೆ ಈ ಪ್ರಜಾನುಡಿ ಇಷ್ಟು ಅವಕಾಶ ಕೊಟ್ಟು ನನಗೆ ಗೊತ್ತಿರೋ ಒಂದಿಷ್ಟು ಜ್ಞಾನ, ನಾನು ಪರಿಪೂರ್ಣ ಜ್ಞಾನವಂತನಲ್ಲ, ಒಂದಿಷ್ಟು ತಿಳ್ಕೊಂಡಿದ್ದೀನಿ, ಅದನ್ನು ನಿಮ್ಮನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶ ಪ್ರಜಾನುಡಿಯವರಿಗೆ ನನಗೆ ಕಲ್ಪಿಸಿಕೊಟ್ರು. ಅವ್ರಿಗೂ ಧನ್ಯವಾದಗಳು. ಇಷ್ಟೊತ್ತು ವೀಕ್ಷಿಸಿದ ಪ್ರೇಕ್ಷರ ಬಾಂಧವರು ಕೂಡ ಮನಸ್ಫೂರ್ತಿಯಾಗಿ ನಮಸ್ಕಾರಗಳು. ಒಳ್ಳೊಳ್ಳೆ ಪ್ರಶ್ನೆ ಕೇಳಿ ನನ್ನಿಂದ ಕೆಲವು ವಿಷಯಗಳನ್ನ ಆಚೆ ಬರೆಸಿದ ಸ್ವರೂಪ್ ಆ್ಯಂಕರ್ ಅವರು ಕೂಡ ಧನ್ಯವಾದಗಳು. ಧನ್ಯವಾದಗಳು ಗುರುಜಿ.
ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.